ಬರಹ ಎಂತ ಘೋರ ಪ್ರೇಮಿಗಳು ದೂರ ದೂರ. ಚಾಪೆ. ಭಯಪಡಬೇಡ ಮೇಘ, ಏನೇ ಆದರೂ ನಾನಿದ್ದೀನಿ. ಬಾ ಮಲ್ಕೋ. ಥ್ಯಾಂಕ್ ಯು. ಲಾಗಿನ್ ಎಷ್ಟೊತ್ತಿಗೆ? ನಮ್ಮ ಆಫೀಸಲ್ಲಿ ಕಂಪಲ್ಸರಿ ಟೈಮಿಂಗ್ಸ್ ಏನಿಲ್ಲ. 8 hours ಡ್ಯೂಟಿ ಮಾಡಬೇಕು. ಲಾಗಿನ್ ಲಾಗೌಟ್ ಟೈಮ್ ಇಂಪಾರ್ಟೆಂಟ್ ಅಷ್ಟೇ. ನಿನಗೆ ಹಾಗೆ ಇರಬೇಕು, ಇಲ್ಲಾಂದ್ರೆ ಕೆಲಸ ಇದೆ ಈಗ ಬಂದ್ಬಿಡ್ತೀನಿ ಅಂತ ತಿರ್ಗಕ್ಕೆ ಹೋಗ್ಬಿಡ್ತೀಯ. ತಿರ್ಗಾಡೋದಾ? ನಮ್ಮ ಆಫೀಸ್ ವಾಚ್ಮ್ಯಾನ್ ಏನಾದರೂ ನೋಡ್ದ ಅಂದರೆ ಟೈಮಿಂಗ್ಸ್ನ ಲೆಡ್ಜರಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾನೆ. ಜೈಲಲ್ಲಿ ಕೂಡ ಹಾಕ್ದಾಗಿರುತ್ತೆ. ಅಟ್ಲೀಸ್ಟ್ ಕೋಟ್ಯಾಧೀಶ್ವರನ್ ಮಗನಾಗಾದರೂ ಹುಟ್ಟಿದ್ರೆ ಲೈಫ್ನ ಬಿಂದಾಸ್ ಆಗಿ ಜಾಲಿಯಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಜಯಂತ್, ಅಪ್ಪ ಅಮ್ಮನ ದುಡ್ಡಲ್ಲಿ ಮಜಾ ಮಾಡೋದ್ರಲ್ಲಿ ಏನ್ ಖುಷಿ ಇರುತ್ತೆ? ಇಲ್ಲಿವರೆಗೂ ಓದಿಸಿ ಬೆಳೆಸಿರ್ತಾರೆ, ಆಮೇಲೆ ನಾವು ದುಡ್ದು ಅವ್ರನ್ನ ನೋಡ್ಕೋಬೇಕು ಅಲ್ವಾ? ಅದ್ರಲ್ಲಿರೋ ಸುಖ ಯಾವ್ದ್ರಲ್ಲಿರುತ್ತೆ ಹೇಳು? ವೆರಿ ಟ್ರೂ. ನಾವಿಬ್ರು ಮದುವೆ ಆಗಿದ್ದಕ್ಕೆ ನಮ್ಮ ಆಫೀಸಲ್ಲಿ ಸ್ವೀಟ್ ಕೇಳ್ತಾ ಇದ್ದಾರೆ. ನಾವು ಮದುವೆಗಂತೂ ಕರೆಯೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಸ್ವೀಟ್ ಕೊಟ್ಟು ನಮ್ಮ ಮರ್ಯಾದೆನ ಉಳಿಸ್ಕೊಳ್ಳೋಣ. ಸದ್ಯ ಈಗಲಾದ್ರೂ ಜವಾಬ್ದಾರಿ ಬಂತಲ್ಲ. ಯಾವಾಗ್ಲೂ ನನ್ನ ಕಾಲು ಎಳೆಯದೆ ನೋಡ್ತಿರ್ತೀಯಲ್ಲ. ಮೇಘ, ಮೇಘ ಬಂದೆ. ಹೇಳೋದು ಮರ್ತೋಯ್ತು ಮೇಘ. ಆಫೀಸ್ ಮುಗಿಸ್ಕೊಂಡು ಸಂಜೆ ಬರೋದು ಲೇಟ್ ಆಗುತ್ತೆ. ನಮ್ಮ ಮನೆಗೆ ಹೋಗಿ ಬರ್ತೀನಿ, ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡೋದಿದೆ. ಹೋಗಿ ಬನ್ನಿ. ಹುಷಾರು. ಮಯೂರಿ, ಇವತ್ತು ನಾನು ಆಫೀಸಿಂದ ಬೇಗ ಬರ್ತೀನಿ. ನೀನೆಷ್ಟೊತ್ತಾಗತ್ತೆ ಬರೋದು? ಕ್ಲಾಸಸ್ ಆದ್ಮೇಲೆ ಪ್ರಾಜೆಕ್ಟ್ ಡಿಸ್ಕಷನ್ ಇದೆ, ಸೊ ಅದನ್ನ ಮುಗಿಸ್ಕೊಂಡು ಬೇಗ ಬರಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಲೇಟ್ ಆದರೆ ಇನ್ಫಾರ್ಮ್ ಮಾಡು, ನಾನೇ ಪಿಕ್ ಮಾಡ್ತೀನಿ. ಓಕೆ, ಟೇಕ್ ಕೇರ್. ಅಮ್ಮ, ಪುಟ್ಟು ಪುಟ್ಟು ನೀನ ಏನಪ್ಪ? ಏನಾಯ್ತಮ್ಮ? ಯಾಕೆ ಹೀಗೆ ಕೂತಿದ್ಯಾ? ನನ್ಗೇನಾಗಿದೆಯೋ? ನಾನು ಚೆನ್ನಾಗಿದ್ದೀನಿ. ಹಾಗಲ್ಲ ಅಮ್ಮ, ರೂಮಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ಯಾ ಅಂತ. ನಾರ್ಮಲ್ ಆಗಿ ಈ ಟೈಮಲ್ಲಿ ನೀನು ಅಡುಗೆ ಮನೆಯಲ್ಲೋ ಅಥವಾ ಕಸ ಗುಡಿಸ್ತಿರ್ತೀಯ ಅಥವಾ ಬಟ್ಟೆ ಒಗಿತಿರ್ತೀಯ, ಏನಾದರೂ ಓಡಾಡ್ಕೊಂಡು ಮಾಡ್ತಿರ್ತೀಯ. ಇವತ್ತು ನೋಡಿದ್ರೆ ತಲೆ ಮೇಲೆ ಏನೋ ಬಿದ್ದಿರೋ ಥರ ಯೋಚನೆ ಮಾಡ್ತಾ ಕೂತಿದ್ಯಾ. ಏನಾಯ್ತಮ್ಮ? ಏನಿಲ್ಲ ಪುಟ್ಟು, ಅದು ಬೆಳಗ್ಗೆನೆ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ. ಬೇಜಾರಾಗ್ತಿತ್ತು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ಅಷ್ಟೇ. ಅಮ್ಮ, ನಾನು ನಿನ್ನ ಮಗ. ಹುಟ್ಟಿದಾಗ್ಲಿಂದನೂ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ಇವತ್ತು ನೀನು ಯಾಕೋ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದೆಯಾ? ಏನಾಯ್ತು? ಚಾರು ಏನಾದರೂ ನೆನಪಿಗೆ ಬಂದ್ಲಾ? ಏನಾಯ್ತು ಹೇಳು. ಪುಟ್ಟು, ಅದು ಅದು ಅಮ್ಮ, ಏನು ವಿಷಯ? ಬೇಗ ಹೇಳು. ಅದು ಪುಟ್ಟು, ಅದು ನನಗೆ ತೊಂದರೆ ಕೊಡೋದಕ್ಕೆ ಅಂತ ಚಾರು ಪ್ರೇತಾತ್ಮ ನನ್ನ ಸುತ್ತ ಓಡಾಡ್ತಿದ್ಯಂತ ಕಣೋ. ಪುಟ್ಟು, ಇಲ್ಲಿಗೆ ಪ್ರಾಣ ಸಂಕಟ ಆದ್ರೆ ಬೆಕ್ಕಿಗೆ ಚೆಲ್ಲಾಟ ಅಂತೆ. ಹಾಗಾಯ್ತು ನಿನ್ ಕತೆ. ನಿಮ್ಮಪ್ಪನೇ ಹೇಳಿದ್ದು. ಅಮ್ಮ, ಯಾವ ಪ್ರೇತಾತ್ಮನೂ ಇಲ್ಲ, ಭೂತಾತ್ಮನೂ ಇಲ್ಲ. ನಮ್ಮ ಮನ್ಸು ಯಾವಾಗ ವೀಕ್ ಆಗುತ್ತೋ ಈ ರೀತಿ ಯೋಚನೆಗಳು ಬರುತ್ತೆ. ಅಪ್ಪ ಸುಮ್ಮನೆ ತಮಾಷೆ ಮಾಡಿರ್ತಾರೆ. ಹಾಗಂತ್ಯ? ಹೌದು. ಹಾಗಾದ್ರೆ
ದೆವ್ವ ಭೂತ ಎಲ್ಲ ಏನೂ ಇರಲ್ಲ ಅಂತ್ಯಾ? ಅಮ್ಮ, ಚಾರು ಕೋಪ ಇದ್ದಿದ್ದು ಯಾರ ಮೇಲೆ? ನನ್ನ ಮೇಲೆ ತಾನೆ. ಅವಳು ಏನಾದರೂ ಕಾಟ ಕೊಡೋದಾಗಿದ್ರೆ ನನಗೆ ಕೊಡಬೇಕಿತ್ತು. ನಾನು ಚೆನ್ನಾಗಿದ್ದೀನಿ ತಾನೆ. ನಿನಗೆ ಯಾಕೆ ಕಾಟ ಕೊಡ್ತಾಳೆ? ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಸರಿ, ನಾನು ಆಫೀಸ್ಗೆ ಹೋಗಬೇಕು. ಹೇಳೋಗೋಣ ಅಂತ ನಿನ್ನ ನುಡುಕ್ತೆ, ನೀನೆಲ್ಲೂ ಕಾಣಲಿಲ್ವಲ್ಲ, ಅದಕ್ಕೆ ಹೇಳೋಗಕ್ಕೆ ಬಂದೆ. ಹುಷಾರ್. ನೀನು ಹುಷಾರ್. ಟೇಕ್ ಕೇರ್. ಯಾಕತ್ಗೆ ನಾ ಬಂದಿದ್ದು ನಿಮಗೆ ಇಷ್ಟ ಆಗ್ಲಿಲ್ವಾ? ಮದ್ವೆಗೆ ಬನ್ನಿ ಅಂತ ಅಷ್ಟು ಗೋಗರ್ದೆ, ಅವಾಗ ಬರಲಿಲ್ಲ. ನಾನು ಸತ್ತಿದಿನ ಬದುಕಿದಿನ ಅಂತ ನೋಡೋದಕ್ಕೆ ಇವಾಗ ಬಂದಿದ್ದೀರಾ. ಈಗ ನೆನಪಾದ್ನ ನಾನು ನಿಮಗೆ? ಅಕ್ಕ ಬಾ. ಅಕ್ಕ, ನಾನು ಅವತ್ತೇ ನಿನಗೆ ಫೋನ್ ಮಾಡಿ ಹೇಳಲಿಲ್ವಾ? ನಾನು ಸಿಂಧು ಇಬ್ಬರು ಬಿಸ್ನೆಸ್ ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ವಿ. ಅದೇ ಕಾರಣಕ್ಕೆ ಚಿಂಟುನ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸ್ಬೇಕಾಯ್ತು. ಹಾಗಾಗಿ ಮದುವೆಗೆ ಬರೋಕ್ಕಾಗಲಿಲ್ಲ. ಈಗ ನೋಡು, ಎಷ್ಟೇ ಕೆಲಸ ಇದ್ರೂ ಫ್ರೀ ಮಾಡ್ಕೊಂಬಂದಿಲ್ವಾ? ಹೌದೌದು, ಫ್ರೀ ಮಾಡ್ಕೊಂಡು ಬಂದಿದ್ದೀರಾ. ಮನೆಯಲ್ಲಿ ಪೂಜೆ ಇದೆ ಅಂತ ಹೇಳಿದಕ್ಕೆ ಬಂದಿದ್ದೀರಾ. ಇಲ್ಲ ಅಂದಿದ್ರೆ ಈ ಕಡೆ ತಿರುಗಿ ನೋಡ್ತಿದ್ರೋ ಇಲ್ವೋ. ಅದಕ್ಕೆ ನೀವು ಪ್ಲೀಸ್ ಸಿಟ್ ಮಾಡ್ಕೋಬೇಡಿ. ನೀವು ಹೀಗೆ ಮುಖ ಮಾಡ್ಕೊಂಡ್ರೆ ನಾವಿಬ್ರು ವಾಪಸ್ ಹೊಟ್ಟೋಗ್ಬಿಡ್ತೀವಿ ಅಷ್ಟೇ. ಬನ್ರಿ. ಸಿಂಧು, ಸರಿ ಸರಿ, ನಾನೇನು ಕೋಪ ಮಾಡ್ಕೊಳ್ಳಲ್ಲ. ಅದಿರ್ಲಿ, ಏನಿದ್ ನಿನ್ ವೇಷ? ಸೀರೆ ಜಾಕೆಟ್ ಎಲ್ಲ ಎಲ್ಲ ಹೋಯ್ತು? ಅಕ್ಕ, ಅದು ಇವತ್ತು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು. ನಾನು ಅವಳು ಹೋಗಿದ್ವಿ. ಆಗಿಂದಾಗೆ ಇಲ್ಲಿಗೆ ಬಂದ್ಬಿಟ್ವಲ್ಲ, ಅದಕ್ಕೆ ಇವಳು ಈ ಅವತಾರ, ನಾನು ಹೀಗೆ. ಆದ್ರೂ ಸಿಂಧು, ಈ ಬಟ್ಟೆನಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸಿದ್ಯಾ. ಇನ್ಮೇಲೆ ಸೀರೆ ಉಡ್ಲೇಬೇಡ, ಹೀಗೆ ಇರು. ಸರಿ. ಯಾರು ಕಾಣಿಸ್ತಾನೆ ಇಲ್ವಲ್ಲ? ಅದಾ, ಎಲ್ರೂ ಒಂದೊಂದ್ ಕಡೆ ಪೂಜೆ ತಯಾರಿಗೆ ಅಂತ ಹೋಗಿದ್ದಾರೆ. ನಾನೊಬ್ಳೆ ವೇಸ್ಟ್ ಬಾಡಿ ಮನೆಯಲ್ಲಿ ಕೂತಿದ್ದೀನಿ. ನಾನಂತೂ ನಾಳೆನೇ ವಾಪಸ್ ಹೋಗಬೇಕು. ಫಾರಿನ್ ಕಂಪ್ನಿ ಜೊತೆ ನಮ್ಮ ಕಂಪ್ನಿನ ಕೊಲಾಬ್ರೇಟ್ ಮಾಡ್ತಾ ಇದ್ದೀವಿ. ಆ ವಿಚಾರವಾಗಿ ಮಾತಾಡೋದಕ್ಕೆ ನಾನು US ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ಸಿಂಧು ಇಲ್ಲೇ ಇರ್ತಾಳೆ. ನಿಮ್ಮ ಜೊತೆ ಎಲ್ಲ ಇದ್ದು ತುಂಬ ದಿನ ಆಗೋಗಿದೆ. ಜೊತೆಗೆ ಮದುವೆಗೆ ಬೇರೆ ಬರೋಕ್ಕಾಗಲಿಲ್ಲ ಅಂತ ಇವಳು ತುಂಬ ಅಪ್ಸೆಟ್ ಆಗಿದ್ಲು. ಹೌದು ಅದಕ್ಕೆ, ನಮ್ಮನೆ ಫಂಕ್ಷನ್ಗೆ ನಾನೇ ಓಡಾಡೋಕ್ಕಾಗಲಿಲ್ವಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಅದು ಅಲ್ಲದೆ ಚಾರು ಅಕ್ಕ ತೀರ್ಕೊಂಡು ಬಿಟ್ರಲ್ಲ, ಅದು ನನಗೆ ತುಂಬ ಬೇಜಾರಾಗಿದೆ. ಸಿಂಧು, ಈಗ ತಾನೇ ಬಂದಿದ್ಯಾ, ಒಂದು 4 ದಿನ ಆರಾಮಾಗಿರೋಣ. ಈಗ ಯಾಕೆ ಆ ಮಾತೆಲ್ಲ ಹೇಳು? ಅಲ್ಲ ಅದಕ್ಕೆ, ನೀವೆಲ್ಲರೂ ಅಲ್ಲೇ ಇದ್ರಲ್ಲ, ನೀವು ಯಾರು ಅವಳನ್ನ ತಡಿಲಿಲ್ವಾ? ಸಿಂಧು, ಅವಳು ಬಂದಿದ್ದ ರೀತಿನ ನೀನೇನಾದರೂ ನೋಡಿದಿದ್ರೆ ಅಲ್ಲೇ ಮೂರ್ಛೆ ತಪ್ಪು ಬೀಳ್ತಿದ್ದೆ ಅಷ್ಟೆ. ಯಾರೂ ಒಂದು ಹೆಜ್ಜೆ ಮುಂದೆ ಇಡೋ ಧೈರ್ಯ ಮಾಡಲಿಲ್ಲ. ಅಲ್ಲಿದ್ದವ್ರು ಎಲ್ಲರೂ ನುಗ್ಗುಂಡು ಹಿಟ್ಟು ಕೊಂಡು ಬಿಡ್ತಾಳೆ ಅನ್ಕೊಂಡೆ. ಆದ್ರೆ ಪಾಪ ಜಯಂತ ಅವಳಿಗೆ ಸಿಗಲ್ಲ ಅಂತ ಅವಳಿಗೆ ಗೊತ್ತಾದ್ಮೇಲೆ ಅವಳನ್ನ ಅವಳೇ ಶೂಟ್ ಮಾಡ್ಕೊಂಡು ಸತ್ತೋದ್ಲು. ಪಾಪ ಚಾರು, ಈ ಮನೆ ಸೊಸೆ ಆಗ್ತೀನಿ ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ಲು. ಕೊನೆಗೂ
ಅವಳ ಆ ಕನಸು ನನಸಾಗಲೇ ಇಲ್ಲ. ಸಿಂಧು, ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಈ ಮನೆಯಲ್ಲಿ ಚಾರು ಪ್ರೇತಾತ್ಮ ಓಡಾಡ್ತಿದ್ಯಂತೆ. ಏನು ಹೇಳ್ತಾ ಇದೀಯಾ? ಕಣು, ನಿಮ್ಮ ಭಾವನೆ ಹೇಳಿದ್ದು. ಚಾರು ಪ್ರೇತಾತ್ಮಕ್ಕೆ ನನ್ನ ಮೇಲೆ ಕೋಪ ಇದೆಯಂತೆ ಸಿಂಧು. ಯಾವ ಕ್ಷಣದಲ್ಲಿ ಏನು ಮಾಡ್ತಾಳೋ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ. ಕೆಲವೊಂದ್ಸಲ ಯಾವುದೋ ಕೆಲಸದ ಮೇಲೆ ಅಂತ ಮನೇಲಿರೋರು ಎಲ್ಲರೂ ಆಚೆ ಹೊರಟೋಗ್ತಾರೆ. ಆಗಂತೂ ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಅವ್ರು ಬರೋ ತನಕ ಕಾಯ್ತಿರ್ತೀನಿ. ಅಕ್ಕ, ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ. ಹಾಗೆಲ್ಲ ಏನೂ ಇರಲ್ಲ. ನೀನು ಸುಮ್ಮನೆ ಭಯ ಪಡ್ತಾ ಇದೀಯ. ಈ ಅತ್ತಿಗೆನ ಗೋಳ್ ಹೊಯ್ಕೊಳ್ಳೋಕ್ಕೆ ಪಶುಪತಿ ಅಣ್ಣನೇ ಏನೋ ಸುಳ್ಳು ಹೇಳಿದ್ದಾರೆ ಅನ್ಸುತ್ತೆ. ಇರ್ಲಿ, ಇದು ನಂಗೂ ಹೆಲ್ಪ್ ಆಗುತ್ತೆ. ನಾನು ಮಜಾ ತಗೋತೀನಿ. ಸಿಂಧು, ನಮ್ಗೆ ಈ ಮನೆಯಲ್ಲಿ ಬೆಲೆನೇ ಇಲ್ಲ. ಯಾಕೋ ಸೋಮು, ಏನಾಯ್ತು? ಅಲ್ಲ, ನಾವು ಬಂದು ಎಷ್ಟೊತ್ತಾಯ್ತು? ಏನು ಕತೆ? ಅಷ್ಟು ದೂರದಿಂದ ಬಂದಿದ್ದೀರಿ. ಕೂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ. ಕಾಫಿ ಬೇಕಾ, ಟೀ ಬೇಕಾ? ಅದಕ್ಕೆ ಇದ್ದಿದ್ರೆ ಹೀಗಾಗ್ತಾ ಇತ್ತಾ? ಸಾಕು ಸಾಕು, ಬಾ ಕೂತ್ಕೋ ಬಾ. ತಮಾಷೆ ಮಾಡಿದೆ ಅಷ್ಟೇ ನಾನು. ನಮ್ಮನೇಲಿ ನನಗೆ ಉಪಚಾರ ಮಾಡ್ತೀಯಾ? ಉಪಚಾರ ಅಂತ ಏನೂ ಇಲ್ಲ. ತುಂಬ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಾ. ಮೊದಲು ನೀವು ಹೋಗಿ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಚಳಿ ಜಾಸ್ತಿ ಇದೆ. ನಮ್ಮ ರೂಮ್ ಮೇಲ್ಗಡೆ ತಾನೇ? ಹೂನಪ್ಪ. ಈ ಮನೆ ಕಟ್ಟಿಸ್ದಾಗ ನೋಡಿದ್ದು, ಶಿಫ್ಟ್ ಆದ್ಮೇಲೆ ನೋಡೇ ಇಲ್ಲ ನಾನು. ನೋಡ್ಕೊಂಡ್ಬರ್ತೀನಿ ಪೇಂಟಿಂಗ್ ಎಲ್ಲ ಹೇಗಿದೆ, ಏನೇನು ಮಾಡಿದ್ದಾರೆ. ಇಲ್ಲಿರೋದು ಚಾರು ಪ್ರೇತಾತ್ಮ ಅಲ್ಲ, ನಿಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಬಂದಿರೋ ಚಾರು ಅಂತಾನೆ ಅನ್ಕೊಳ್ಳಿ. ಮೇಘ, ಅವತ್ತು ಪೆಪ್ಪರ್ ಸ್ಪ್ರೇ ಹಾಕಿದ್ದು ಇವನ್ಗೆ ಅಲ್ವಾ? ಅವನಿಗೆ. ಇವತ್ತು ಯಾರನ್ನು ಚುಡಾಯಿಸಕ್ಕೆ ನಿಂತಿದ್ದಾನೋ ಏನೋ. ನಮಗೆ ಯಾಕವೆಲ್ಲ, ಬಾ ಹೋಗೋಣ. ಮಾಡಬೇಡ ಮಗ, ಹೋಗೋಣ. ನೀವು ಅಷ್ಟೇಪ್ಪ. ಎಲ್ಲಿ ತಗೋಬತ್ತಲ್ಲ ಮೀಟ್ರು? ಅಲ್ಲಿ ನೋಡು ಮಗ, ಪೆಪ್ಪರ್ ಸ್ಪ್ರೇ. ಇವತ್ತಾಯ್ತು ಅವ್ರಿಗೆ ಬಂದ್ರ. ಇವತ್ತು ತಂದಿದ್ದೀರಾ ಪೆಪ್ಪರ್ ಸ್ಪ್ರೇ? ನಾನು ಯಾರು ಗೊತ್ತಾ? ಇಪ್ಪಾಡಿ ನಂದಿ. ಇಪ್ಪಾಡಿ ಗೊತ್ತು, ಇಡೀ ಕರ್ನಾಟಕ ಜನತೆಗೂ ಗೊತ್ತು. ನಿಮ್ಗೇನು ಗೊತ್ತು? ಗೊತ್ತು. ನಿನಗೆ ಪೆಪ್ಪರ್ ಸ್ಪ್ರೇ ಹೊಡೆದಾಗ್ಲೇ ನೀನು ಅಷ್ಟು ಫೇಮಸ್ ಆಗಿದ್ದು. ಪೆಪ್ಪರ್ ಸ್ಪ್ರೇ ಏನು ಬೇಕಾಗಿಲ್ಲ ನಿನ್ನ ಓಡ್ಸಕ್ಕೆ. ಮೇಘ ಮಯೂರಿ ಇಬ್ಬರೇ ಸಾಕು. ಇಬ್ಬರೇ ಸಾಕಾ? ಪೆಪ್ಪರ್ ಸ್ಪ್ರೇ ಹೊಡಿತೀರಾ? ನಾವು ಅದಕ್ಕೆ ರೆಡಿಯಾಗೇ ಬಂದಿದ್ದೀವಿ. ನೋಡು, ನಿನ್ ವರ್ತನೆ ಸರಿ ಇಲ್ಲ. ಸುಮ್ಮನೆ ನಮ್ಮನ್ನ ಪ್ರವೋಕ್ ಮಾಡಬೇಡ. ಇಲ್ಲಿಂದ ಹೊರಟೋಗು. ಇದಪ್ಪ ಮಾತು ಅಂದ್ರೆ. ಹೋಗ್ಲಿ ಬಿಡು.
100 ರೂಪಾಯಿ ಕೊಡ್ತೀಯಾ? ಯಾಕಪ್ಪ? ನಿಮಗೆ ಮಲ್ಲಿಗೆ ಹೂವು ಕೊಡ್ಸೋಣ ಅಂತ. ನಮ್ಮ ದುಡ್ಡಲ್ಲಿ ನಮಗೆ ಹೂ ಕೊಡಿಸ್ತೀಯಾ? ನಾಚಿಕೆ ಆಗಲ್ವ ನಿನ್ಗೆ? ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಒಂದು ನಂಬರ್ ಡಯಲ್ ಮಾಡಿದ್ರೆ ಯಾರ್ಯಾರು ಬರ್ಬೇಕೋ ಅವ್ರು ಬಂದು ನಿಲ್ತಾರೆ. ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ 3 ನಂಬರ್ ಡಯಲ್ ಮಾಡಿದ್ರೆ ಪೊಲೀಸ್ನವರು ಬರಲ್ಲ, ಆಸ್ಪತ್ರೆ ಗಾಡಿನೂ ಬರಲ್ಲ. ಅಂಥದ್ರಲ್ಲಿ 1 ನಂಬರ್ ಡಯಲ್ ಮಾಡಿದ್ರೆ ನಿಮಗೆ ಬರ್ಬೇಕಾದವರೆಲ್ಲ ಬರ್ತಾರಾ? ಪರವಾಗಿಲ್ವೇ, ಚೆನ್ನಾಗಿ ರಿಹರ್ಸಲ್ ಮಾಡಿದ್ಯಾ. 4 ಲೈನ್ ಡೈಲಾಗ್ ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ಯಾ. ಯಾಕೆ ಇವ್ರಿಗೆಲ್ಲ ಡೈಲಾಗ್ ಹೇಳ್ಕೊಟ್ಟಿಲ್ವಾ? ನಿನ್ನ ಹತ್ರ ಮಾತಾಡ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡ್ತಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ಸುಮ್ಮನೆ ಇರೇ ಪಾಡೆ. ಜನ್ಮ ತಾಯಿ ಲೆಕ್ಕ, ಬುದ್ಧಿ ಅಪ್ಪನ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬದುಕು ನಮ್ ಲೆಕ್ಕ, ಸಾವು ಯಮನ್ ಲೆಕ್ಕ. ಇಪ್ಪಾಡಿ ಗೊತ್ತು ಈ ನಂದಿ ಲೆಕ್ಕ. ಅಬ್ಬಾ, ಯಾವ ಸಿನಿಮಾಂದಾಗ ಇಡ್ಸಿದ್ಯಪ್ಪ ಈ ಡೈಲಾಗು? ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಹೊಸ್ದಾಗಿ ಮದುವೆ ಆಗಿದ್ದೀರಾ, ಗಿನಿಮೂನ್ ಅಂತ ತಿರ್ಗಾಡ್ಕೊಂಡಿರಿ. ಅದನ್ನ ಬಿಟ್ಟು ನಂದಿನ ಎದುರಾಕೊಂಡ್ರೆ ಸರಿ ಇರಲ್ಲ. ಇವನು ಮೆಂಟ್ಲು ನಂದಿ ಒಡೆಯ ಇಟ್ಟು 400 kg. ಸಾಕು ಸಾಕು, ಬಿಟ್ರೆ ಫಿಲ್ಮ್ ಕತೆನೇ ಹೇಳ್ಬಿಡ್ತೀಯ. ಬಾ ಹೋಗೋಣ. ಬೇಡ ಬೇಡ ಬಾ. ನೋವಾಯ್ತಾ? ಬಾ ಹೋಗೋಣ. ಮಯೂರಿ, ಈ ವಿಷಯನ ಜಯಂತ್ ರಾಹುಲ್ಗೆ ಹೇಳೋಣ. ಮೇಘ, ಈ ಥರ ಸಣ್ಣ ವಿಷಯನೆಲ್ಲ ಅವ್ರ ಹತ್ರ ಹೇಳೋದು ಬೇಡ. ಅವ್ರಿಗೆ ಆತಂಕ ಆಗುತ್ತೆ. ನಾವೇ ಹ್ಯಾಂಡಲ್ ಮಾಡೋಣ. ಬಾ. ಹೀಗೆ ಹೋಗೋಣ. ಆ ಹುಡುಗಿರಿಬ್ರ ಜೊತೆ ಏನೋ ಮಾತಾಡ್ತಾ ಇದ್ರಲ್ಲ, ಏನು ಅಂತ ಕೇಳಬಹುದಾ? ಏನು ಅಂತ ಕೇಳ್ತೀರಾ ಬಿಡಿ ಸರ್. ಅಲ್ಲ ಸರ್, ಆ ಹುಡುಗಿರ್ ದುರಾಂಕಾರ ಅನ್ನೋದು ತುಂಬಿ ತುಳುಕುತ್ತೆ ಸರ್. ಲೇಡಿ ರಾಂಬ ಥರ ಅವರು. ಅಲ್ಲ ಸರ್, ಕಾಲೇಜ್ ಅಂದಮೇಲೆ ತಮಾಷೆ ಮಾಡೋದು, ರೇಗಿಸೋದು ಇದ್ದೇ ಇರುತ್ತೆ ತಾನೇ. ಹುಡುಗಿರ್ತ ಮಾತಾಡೋದೇ ತಪ್ಪು ಸರ್. ತಪ್ಪಲ್ಲ, ಮಾತಾಡೋದು ತಪ್ಪಲ್ಲ, ಆದರೆ ಹೇಗೆ ಮಾತಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದಿರಲಿ, ನಿಮಗೆ ಆ ಹುಡುಗಿಯರು ಕಂಡ್ರೆ ಸಖತ್ ಕೋಪ ಅಲ್ಲ? ಕೋಪನೇ ಸರ್, ಏನು ಮಾಡ್ತೀರಾ? ಆ ಕೋಪ ತೀರ್ಸ್ಕೊತೀನಿ ಸರ್ ನಾನು. ಸರಿಯಾದ ಟೈಮಲ್ಲೇ ಸಿಕ್ಕಿದ್ರಿ ನೀವು. ನಾನು ಒಂದು ಕೆಲಸ ಕೊಡ್ತೀನಿ, ಮಾಡ್ತೀರಾ? ಏನು ಕೆಲಸ ಸರ್? ಆ ಕೆಲಸ ನಿಮಗೆ ತುಂಬ ಇಷ್ಟ ಆಗತ್ತೆ, ಮಾಡ್ತೀರಾ? ಓಕೆ ಸರ್, ಕಮಾನ್. ಈ ಮನೆ ನನ್ನ ಅಕ್ಕ ಚಾರುನ ಕೊಂದ ಮನೆ, ನನ್ನನ್ನು ವಿನಾಕಾರಣ ದೂರ ಇಟ್ಟ ಮನೆ. ನಾನಿಲ್ಲೇ ಇದ್ದಿದ್ರೆ ಇವತ್ತು ಅವರಿಬ್ರು ಬದುಕಿದ್ದಿದ್ರು. ಆದರೆ ನನ್ನ ಗಂಡ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೊಟ್ಟೋದ. ಈ ಮನೇಲಿದ್ದಾರಲ್ಲ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅದರಲ್ಲೂ ಜಯಂತ್, ಮಯೂರಿ, ಮೀನಾಕ್ಷಿ ಅತ್ತಿಗೆ, ಇವರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನನ್ನ ಅಕ್ಕ ಚಾರು ಅವರಿಬ್ಬರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನಿಲ್ಲೇ ಇದ್ಕೊಂಡು ಏನಾದರೂ ಮಾಡಲೇಬೇಕು. ಹೌದು,
ಏನದಕ್ಕೆ ಮತ್ತೆ ಕಾಫಿ ತಂದಿದ್ದೀರಾ? ಆಗಲೇ ತಾನೇ ಕೊಡುತ್ತವಲ್ಲ. ಅದು ನನಗೆ ಕಾಫಿ ಬೇಕಿತ್ತು, ಮಾಡ್ತಿದ್ದೆ. ಹಾಗೆ ನಿನಗೂ ಒಂದು ಲೋಟ ಮಾಡಿದೆ. ಏನಾಯ್ತು ಸಿಂಧು, ಯಾಕೆ ಕೋಪದಲ್ಲಿದೆಯಾ? ಹಾಗೇನು ಇಲ್ವಲ್ಲ ಅದಕ್ಕೆ, ನಾನೇನು ಕೋಪ ಮಾಡ್ಕೊಂಡಿಲ್ಲಪ್ಪ. ಹೌದಾ? ಯಾಕೋ ನೀನು ನೋಡಿ ಹಾಗನ್ನಿಸ್ತು. ಇರಲಿ ಬಿಡು, ತಗೋ ಕಾಫಿ ಕೊಡು. ಹಾಂ ತಗೋ. ಥ್ಯಾಂಕ್ ಯು.